ಬಿಹಾರಲ್ಲಿ ಒಂದು ಕಡೆ ಬಿಟ್ಟರೆ ದೇಶದ ಯಾವುದೇ ರಾಜ್ಯದಲ್ಲಿ 56 ವರ್ಷ ಆಡಳಿತ ಮಾಡಿದಂಥ 60 ವರ್ಷ ಆಡಳಿತದ ಕಾಂಗ್ರೆಸ್ ದಲಿತರ ಮತಗಳಿಂದನೇ 65 ವರ್ಷಗಳ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಂಜಾಬಲ್ಲಿ ಸೋಲುವ ಸಮಯದಲ್ಲಿ ನಮ್ಮ AAP ಅಲ್ವಾ ಕೊಟ್ಟಿದ್ದು ಒಂದು ಸೀಟನ್ನು ಕೊಟ್ಟಿದ್ದು ಬಿಟ್ಟರೆ ಈ ರಾಜ್ಯದಲ್ಲಿ ದಲಿತರಿಗೆ ಯಾವುದೇ ರಾಜಕೀಯ ಸ್ಥಾನಮಾನಗಳ ಬಗ್ಗೆ ಯಾರು ನಮ್ಮ ಪರವಾಗಿ ನಿಲ್ಲಲಿಲ್ಲ. 100% ಸರ್. ನಮ್ಮದು ನಾವಿಲ್ಲ ಅಂದರೆ ನಮ್ಮ ದಲಿತರಿಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಸರ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಈ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ನಿಮ್ಮ ನಿಲ್ವೇನು ಅಂತ ಹೇಳಿದಾಗ ಏನು ಹೇಳಿದ್ರು ಸರ್? ಸೋನಿಯಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂತೇಳಿ ಒಂದು ರಾಷ್ಟ್ರೀಯ ಅಧ್ಯಕ್ಷರು ಹೇಳಿಬಿಟ್ಟು ಹೋದ್ರು ಸರ್. ಆ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ, ಸಮಯಾವಕಾಶವನ್ನು ಪಡೆದಿದ್ದಾರೆ. ನಾವ್ಯಾರು ಸುಮ್ಮನೆ ಕೂತಿಲ್ಲ. ಈ ಸಾಮಾಜಿಕ ಅನ್ಯಾಯ ಆದರೆ ಬೀದಿಗಿಳಿದಿದ್ದೀವಿ, ಬೀದಿಗಿಳಿ ಹೋರಾಟವನ್ನು ಮಾಡಿದ್ದೀವಿ, ಹೆಚ್ಚಿಗೆಯನ್ನು ನೀಡಿದ್ದೀವಿ. ಒಂದು ತಿಂಗಳಲ್ಲಿ ಏನು ನಮ್ಮ ಸಮಾಜದ ಮಂತ್ರಿ ಆ ಮಂತ್ರಿಗಳಿಗೆ ಹೇಳಿರೋದು ನಾವು ನಮ್ಮ ಸಮಾಜ ಮಂತ್ರಿಗಳಿಗೆ ಹೇಳಿದ್ದೀವಿ. ಸಮಾಜ ಮಂತ್ರಿಗಳಿಗೆ ಒಂದು ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಪಾಲನೆ ಮಾಡ್ತಾ ಹೋದರೆ ಅವ್ರಿಗೂ ಹೊಣೆಗಾರಿಕೆಯನ್ನು ನೀಡಿದ್ದೀವಿ. ಸರ್ಕಾರದಲ್ಲಿ ಇರಬೇಕೋ ಬೇಡವೋ ಅಥವಾ ಜನಾಂದೋಲನ ಆಗಬೇಕಾ ಬೇಡವೋ ಅನ್ನೋದನ್ನು ತೀರ್ಮಾನವನ್ನು ಒಂದು ತಿಂಗಳಲ್ಲೇ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಖಂಡಿತ ಕೊಡಿಸುವ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇರ್ತಾರೆ, ಹೋರಾಟ ಇರ್ತಾರೆ ಸರ್.